ತನ್ನ ಅಕ್ರಮಗಳ ಬಗ್ಗೆ ವರದಿ ಪ್ರಕಟಿಸಿದ್ದ ಅನ್ನುವ ಕಾರಣಕ್ಕೆ ಸ್ಥಳೀಯ ಶಾಸಕನ ಸಹೋದರ ಪತ್ರಕರ್ತನನ್ನ ಹಿಗ್ಗಾಮುಗ್ಗಾ ಥಳಿಸಿದ್ದಾನೆ. ಆಂಧ್ರದ ಪ್ರಕಾಶಂ ಜಿಲ್ಲೆಯ ಚಿರಾಲ ಶಾಸಕ ಅಮಾಂಚಿ ಕೃಷ್ಣ ಮೋಹನ್ ಅವರ ಅಣ್ಣ ಅಮಾಂಚಿ ಸ್ವಾಮುಲು ಎಂಬಾತನೇ ಹಲ್ಲೆ ಮಾಡಿರುವ ವ್ಯಕ್ತಿ ಎಂ ನಾಗಾರ್ಜುನ ರೆಡ್ಡಿ ಎಂಬಾತ ಸ್ಥಳೀಯ ವಾಹಿನಿಯೊಂದಕ್ಕೆ ಕೆಲಸ ಮಾಡ್ತಾ ಇದ್ದು ಸ್ವಂತ ಪತ್ರಿಕೆ ಕೂಡ ನಡೆಸ್ತಾ ಇದ್ದ. ಇತ್ತೀಚೆಗೆ ಆತನ ಪತ್ರಿಕೆಯಲ್ಲಿ ಶಾಸಕ ಅಮಾಂಚಿ ಕೃಷ್ಣ ಮೋಹನ್ ಹಾಗೂ ಆತನ ಅಣ್ಣ ಅಮಾಂಚಿ ಸ್ವಾಮುಲು ಅಕ್ರಮದ ಬಗ್ಗೆ ವರದಿಯನ್ನ ಪ್ರಕಟಿಸಿದ್ದ. ಈ ಕಾರಣಕ್ಕೆ ಅಮಾಂಚಿ ಸ್ವಾಮುಲು ಹಾಗೂ ಆತನ ಪಟಾಲಂ ನಾಗಾರ್ಜುನ ರೆಡ್ಡಿ ಮೇಲೆ ಎರಗಿದೆ. ಚಿರಾಲದ ಬೀದಿಯಲ್ಲಿ ಹಗಲಲ್ಲೇ ನಾಗಾರ್ಜುನ ರೆಡ್ಡಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದು ನಾಗಾರ್ಜುನ ರೆಡ್ಡಿ ಪರಿಸ್ಥಿತಿ ಚಿಂತಾಜನಕವಾಗಿದೆ ಅಂತ ವೈದ್ಯರು ಹೇಳಿದ್ದಾರೆ. ಇಲ್ಲಿ ತನ್ನ ಅಕ್ರಮಗಳ ಬಗ್ಗೆ ವರದಿ ಪ್ರಕಟಿಸಿದ್ದ ಅನ್ನುವ ಕಾರಣಕ್ಕೆ ಸ್ಥಳೀಯ ಶಾಸಕನ ಸಹೋದರ ಸ್ಥಳೀಯ ಪತ್ರಕರ್ತನನ್ನ ಹಿಗ್ಗಾಮುಗ್ಗಾ ಥಳಿಸಿರುವಂತಹ ಘಟನೆ ಇದು. ಮತ್ತೊಮ್ಮೆ ನಿಧಾನಕ್ಕೆ ಟಿಡಿಪಿ ಎಂಎಲ್ಎಗಳ ಹಾಗೂ ರಾಜಕಾರಣಿಗಳ ಗೂಂಡಾಗಿರಿ ಮತ್ತೊಮ್ಮೆ ಬೆಳಕಿಗೆ ಬರ್ತಾ ಇರುವಂಥದ್ದು. ಈ ಹಿಂದೆ ಕೂಡ ಆಂಧ್ರದಲ್ಲಿ ಇಂತಹ ಘಟನೆಗಳು ನಡೆದಿವೆ. ಈಗ ಮತ್ತೊಮ್ಮೆ ಇಂತಹ ಪ್ರಕರಣ ಈಗ ವರದಿಯಾಗ್ತಾ ಇದೆ. ಚಿರಾಲ ಶಾಸಕ ಅಮಾಂಚಿ ಕೃಷ್ಣ ಮೋಹನ್ ಅವರ ಅಣ್ಣ ಅಮಾಂಚಿ ಸ್ವಾಮುಲು ಎಂಬಾತನೇ ಹಲ್ಲೆ ಮಾಡಿರುವ ವ್ಯಕ್ತಿ ಎಂ ನಾಗಾರ್ಜುನ ರೆಡ್ಡಿ ಅನ್ನುವಂತಹ ಸ್ಥಳೀಯ ವಾಹಿನಿಯೊಂದಕ್ಕೆ ಕೆಲಸ ಮಾಡ್ತಾ ಇದ್ದಂತಹ ಪತ್ರಕರ್ತ. ಆತ ತನ್ನದೇ ಆದ ಪೇಪರ್ ಕೂಡ ನಡೆಸ್ತಾ ಇದ್ದ. ಈ ಪೇಪರ್ನಲ್ಲಿ ಶಾಸಕರ ಅಕ್ರಮದ ಬಗ್ಗೆ ವರದಿಯನ್ನು ಪ್ರಕಟ ಮಾಡಿದ್ದಕ್ಕೆ ಈ ರೀತಿಯಾಗಿ ನಡು ರಸ್ತೆಯಲ್ಲೇ ಆತನ ಮೇಲೆ ಹಿಗ್ಗಾಮುಗ್ಗಾ ಥಳಿಸಲಾಗಿದೆ, ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಹಮತ್. ನಿಧಾನಕ್ಕೆ ಗುಂಡಾರಾಜ್ ಮಾಡ್ತಿದಾರ ಹೇಗೆ ಟಿಡಿಪಿ ರಾಜಕಾರಣಿಗಳು ಈ ರೀತಿಯಾಗಿ ವರ್ತಿಸುವ ಮೂಲಕ? ಒಂದು ಕಡೆ ಚಂದ್ರಬಾಬು ನಾಯ್ಡು ಇಡೀ ವಿಶ್ವವೇ ತನ್ನತ್ತ ನೋಡ್ಬೇಕು, ಅಭಿವೃದ್ಧಿಯತ್ತ ಸಾಗ್ತಾ ಇದೆ, ಇದು ಸನ್ರೈಸ್ ಸಿಟಿ ಅಂತೇಳಿ ವಿವಿಧ ದೇಶದಲ್ಲಿ ಹೋಗಿ ತನ್ನ ರಾಜ್ಯದ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಅವರ ಶಾಸಕರು ರಾಜ್ಯಕ್ಕೆ ಬಂಡವಾಳದಾರರು ಬರದಂತೆ ಈ ರೀತಿಯ ಪ್ರಕರಣಗಳನ್ನ ಮಾಡಿ ತಮ್ಮ ಗೂಂಡಾಗಿರಿಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಚಿರಾಲದ ಈ ಒಂದು ಘಟನೆ ಸಾಕ್ಷಿ ಅಂತ ಹೇಳ್ಬೋದು. ಅಮರ್ ಪ್ರಸಾದ್ ಇತ್ತೀಚೆಗಷ್ಟೇ ಏನಂತಂದ್ರೆ ಆತ ನಾಗರಾಜ್ ರೆಡ್ಡಿ ಅನ್ನೋ ಪತ್ರಕರ್ತ ಒಂದು ವಾರ ಪತ್ರಿಕೆಯನ್ನ ನಡೆಸ್ತಾನೆ. ಸೊ ಅದರಲ್ಲಿ ಸ್ಥಳೀಯ ಚಿರಾಲದ ಟಿಡಿಪಿ ಶಾಸಕ ಆಗಿರುವಂತಹ ಆಮಂಚಿ ಕೃಷ್ಣ ಮೋಹನ್ ಬಗ್ಗೆ ಒಂದಿಷ್ಟು ಲೇಖನಗಳನ್ನ ಬರೀತಾರೆ. ಆತ ಮಾಡಿರುವಂತಹ ಹಗರಣಗಳನ್ನ ಅದರಲ್ಲಿ ಪಟ್ಟಿ ಮಾಡಿ ವಿವರವಾಗಿ ಒಂದು ಬರೆದಿರ್ತಾನೆ. ಸೊ ಅದನ್ನೇ ಬೇಸಾಗಿಟ್ಕೊಂಡು ಕೃಷ್ಣ ಮೋಹನ್ನ ಸಹೋದರ ಸ್ವಾಮಿಲು ಒಂದಿಷ್ಟು ಜನ ಆತನ ಬೆಂಬಲಿಗರ ಜೊತೆ ಬಂದು ಹಾಡು ಹಗಲೇ ರಸ್ತೆ ಮಧ್ಯದಲ್ಲೇ ಎಲ್ಲರೂ ನೋಡ್ತಾ ಇದ್ದಂತೆನೆ ತನ್ನ ಮಾರಕಾಸ್ತ್ರಗಳಿಂದ ಹಾಗೆ ಡೊನ್ನೆಯಿಂದ ಆತನನ್ನ ಬೈಕ್ ನಲ್ಲಿ ಹೋಗ್ತಾ ಇದ್ದ ಪತ್ರಕರ್ತನನ್ನ ತಡೆದು ಹಿಗ್ಗಾಮುಗ್ಗಾ ಥಳಿಸ್ತಾರೆ. ಆತನ ತಲೆ ಮೇಲೆ ಕೂಡ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಪತ್ರಕರ್ತ ನಾಗಾರ್ಜುನ ರೆಡ್ಡಿ ತೀವ್ರವಾಗಿ ಗಾಯಗೊಳ್ತಾನೆ. ಚಿರಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಆತನ ಪರಿಸ್ಥಿತಿ ತುಂಬಾನೇ ಚಿಂತಾಜನಕ ಆಗಿದೆ. ಒಬ್ಬ ಪತ್ರಕರ್ತ ನಾಲ್ಕನೇ ಅಂದ್ರೆ ಈ ದೇಶದಲ್ಲಿ ಪತ್ರಿಕಾ ಧರ್ಮಕ್ಕೆ, ಪತ್ರಿಕಾ ರಂಗಕ್ಕೆ ಹಾಗೆ ಮಾಧ್ಯಮಕ್ಕೆ ಏನಂತಂದ್ರೆ 4ನೇ ಸ್ಥಾನಮಾನವನ್ನು ಕೂಡ ಕೊಡ್ಲಾಗಿದೆ. ಆದ್ರೆ ಇದು ಹೇಳೋದಕ್ಕಷ್ಟೇ ಪತ್ರಕರ್ತ ನಿರ್ಭೀಡೆಯಿಂದ ಪತ್ರಿಕಾ ಧರ್ಮವನ್ನ ಪಾಲಿಸ್ತಾ ಇದ್ರೆ ಈ ರೀತಿಯ ಒಂದು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅನ್ನೋದಕ್ಕೆ ಬಹುಶಃ ಈ ಒಂದು ಪ್ರಕರಣ ಸಾಕ್ಷಿ ಅಂತ ಹೇಳ್ಬೋದು. ಈ ಹಿಂದೆ ಕೂಡ ಸಾಕಷ್ಟು ಪ್ರಕರಣಗಳು ಇದೇ ರೀತಿ ನಡೆದಿದೆ. ಆದ್ರೆ ಈ ಇತ್ತೀಚಿನ ದಿನಮಾನಗಳಲ್ಲಿ ಪತ್ರಕರ್ತರ ಮೇಲೆ ನಡೀತಾ ಇರುವಂತಹ ಹಲ್ಲೆಗಳು ತುಂಬಾನೇ ಕ್ಷೀಣಿಸಿತ್ತು. ಆದ್ರೆ ಈ ಪ್ರಕರಣದಿಂದಾಗಿ ಚಂದ್ರಬಾಬು ನಾಯ್ಡು ಸರ್ಕಾರದಲ್ಲಿ ಪತ್ರಕರ್ತರು ಎಷ್ಟೊಂದು ಸೇಫ್ ಅನ್ನುವಂಥದ್ದು ಪ್ರಶ್ನಾರ್ಹ ಆಗಿದೆ ಅಂತಾನೆ ಹೇಳ್ಬೋದು. ಆತನ ಸದ್ಯ ಆತ ಚಿರಾಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ. ಆತ ಕಂಪ್ಲೇಂಟ್ ಅನ್ನು ಕೂಡ ಶಾಸಕರ ಮೇಲೆ ಹಾಗೆ ಆತನ ಸಹೋದರರ ಮೇಲೆ ಕಂಪ್ಲೇಂಟ್ ಅನ್ನು ಕೂಡ
ಕೊಟ್ಟಿದ್ದಾನೆ. ಆ ಬಗ್ಗೆ ಪೊಲೀಸರು ಈಗ ಆಡಳಿತಾರೂಢ ಪಕ್ಷದ ಶಾಸಕನ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದು ಮಾತ್ರ ಈಗ ತೀವ್ರ ಕುತೂಹಲ ಕೆರಳಿಸಿದೆ ಅಂತಾನೆ ಹೇಳ್ಬೋದು. ಅಮರ್, ಧನ್ಯವಾದ ರಮತ್.